ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೊಯಮತ್ತೂರು ಟು ಊಟಿ ವ್ಲಾಗ್ ತೋರಿಸ್ತಾ ಇದ್ದೀನಿ. ಬರ್ಬೇಕಾರೆ ಅಷ್ಟು ವಿಡಿಯೋ ಮಾಡಲಿಲ್ಲ. ಕೊಯಮತ್ತೂರು ಇದು ಅದೇ ಆದಿಯೋಗಿ ಶಿವ ಎಷ್ಟು ಫೇಮಸ್ ಅಲ್ಲ, ತುಂಬಾ ಪೀಸ್ಫುಲ್ಲಾಗಿತ್ತು. ಅದು ನೋಡಿದ್ರೆ ಇನ್ನೊಂದ್ಸಲ ಹೋಗಬೇಕು ಅನ್ನಿಸ್ತು, ಅಷ್ಟು ಪೀಸ್ಫುಲ್ಲಾಗಿದೆ. ಇಷ್ಟು ಚೆಂದ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಶಾಂತಿ ವಾತಾವರಣ, ನೋಡೋದಕ್ಕೆ ಒಂಥರ ಖುಷಿ. ಶಿವ ಅಂದರೆ ನನಗಂತೂ ಫೇವ್ರೇಟ್. ನಾನು ಶಿವನ ನಂಬ್ತೀನಿ. ಅಲ್ಲಿ ರುದ್ರಾಕ್ಷಿ ಸರ ಅಂತ ಎಷ್ಟು ಮನೇಲಿ ಹಾಕ್ತಿದಾರೋ ಗೊತ್ತಿಲ್ಲ. ಅದರಿಂದ ನೋಡೋಕ್ಕೆ ಒಂಥರ ಚೆಂದ. ಹೊರಗಡೆ ವ್ಯೂ ನೋಡಿ ಯಾವ ಥರ ಇರುತ್ತೆ. ಇದು ಹಿಸ್ಟರಿ ಇದೆ ಅಂತ ನಾನು ಮರ್ತಿದ್ದೀನಿ. ಅಲ್ಲಿಂದ ಆದಿಯೋಗಿ ಮುಗಿಸ್ಕೊಂಡು ಊಟಿಗೆ ಹೊರಟ್ವಿ. ಕೊಯಮತ್ತೂರು ಟು ಊಟಿ ಗೌರ್ಮೆಂಟ್ ಬಸ್ಸಲ್ಲೇ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಘಾಟ್ ಸೆಕ್ಷನ್ ಇತ್ತು ಮಾತ್ರ. ನಾನಂತೂ ಹೋಗ್ಬೇಕಾದ್ರೆ ಒಂದು 2-3 ಸಲ ವಾಮಿಟ್ ಸಹ ಮಾಡಿದೆ. ಅಲ್ಲಿಂದ ನಾವು ಒಂದು ಟುಲಿಪ್ ವ್ಯಾಲಿ ರೆಸಾರ್ಟ್ ಅಂತ ಬುಕ್ ಮಾಡಿದ್ವಿ. ಚೆನ್ನಾಗಿತ್ತು ಹೋಟೆಲ್ಲು. ಹೊರಗಡೆ ವ್ಯೂ ನೋಡಿ ಇಷ್ಟು ಚೆನ್ನಾಗಿದ್ದು. ಊಟಿಲಿ ಮಾತ್ರವ ಹೆಂಗಿದೆ ಅಂದರೆ ಫುಲ್ಲು ಒಂಥರ ತಂಪು ವಾತಾವರಣ. ಅದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫಿಲಮೆಲ್ಲ ತೋರಿಸ್ತಾರಲ್ಲ, ಮನೆ ಮೇಲೆ ಮನೆ ಒಂಥರ ಆ ಥರ ಎಲ್ಲ ಇತ್ತು. ಇದೇನು ನೋಡಿ ನಮ್ಮದು ರೂಮ್ ಸ್ಟೇ ಆಗಿದ್ದು. ನಮ್ಮ ಹಸ್ಬೆಂಡ್ ನೋಡ್ತಾ ಕೂತಿದ್ದಾರೆ. ಹಂಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಕೊಂಡೆ. ಮುಂದೆಗಡೆ ನೋಡಿ ಆ ಥರ ಕಾಣಿಸ್ತಿದೆಯಲ್ಲ ಮನೆ, ಅದೇ ಮನೆ ಮೇಲೆ ಮನೆ. ನಾನು ಹಂಗೆ ಸುಮ್ಮನೆ ಹೋಗೋದು ಬರೋದು ಎಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಮಾತ್ರ ನಮ್ಮ ರೂಮಲ್ಲಿ ನಾವು ಕೂತ್ಕೊಂಡು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫೋಟೋಸ್ ಹಂಗೆ ಆ್ಯಡ್ ಮಾಡಿದ್ದೀನಿ. ಆದಿಯೋಗಿಲಿ ತಗೊಂಡಿದ್ದು, ಆಮೇಲೆ ಇನ್ನು ಊಟಿಲಿ ತಗೊಂಡಿದ್ದು ಸಹ ಆ್ಯಡ್ ಮಾಡಿ ಎಲ್ಲ ಊಟಿಗೆ ಅಂತ. ಮಾತ್ರ ಊಟಿಗೆ ಇನ್ನೊಂದು ಸಲ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಆದರೆ ನಮ್ಮದು ಏನು ಬೇಜಾರಾಗಿದ್ದು ಅಂತಂದರೆ ಟಾಯ್ ಟ್ರೈನ್ ಮಿಸ್ ಆಯಿತು. ಟಾಯ್ ಟ್ರೈನ್ ನಾವು ಹೋಗಿದ್ದ ದಿವಸ ಅವತ್ತು ರಜೆ ಇತ್ತು. ಅದಕ್ಕೆ ಹೋಗಬೇಕು ಅಂತ ನಂಗೆ ತುಂಬ ಆಸೆ ಆಗಿತ್ತು. ಟಾಯ್ ಟ್ರೈನ್ ಮಿಸ್ ಆಯಿತು. ಇವೆಲ್ಲ ನಾನು ಬ್ಯೂಟಿಫುಲ್ ಗಾರ್ಡನ್ ಹತ್ರ ನಾನು ತೆಗೆಸ್ಕೊಂಡಿದ್ದು. ನೋಡಿ ಹೊರಗಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಂತೂ ಆಚೆ ಕಡೆ ಇದ್ದಿದ್ದೆ ಜಾಸ್ತಿ. ಅಲ್ಲೆಲ್ಲ ಪೈರ್ ಥರ ಮಾಡಿದರು. ಅದು ನೋಡೋದಕ್ಕೆ ಒಂಥರ ತುಂಬ ಖುಷಿ. ಊಟಿ ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದು ಊಟಿ ಹೈಯೆಸ್ಟ್ ಪೀಕ್ ಅಂತ ಕರೀತಾರೆ ಇಲ್ಲಿ, ಅಲ್ಲಿಗೆ ಬಂದ್ವಿ. ಇದು ತುಂಬ ಎತ್ತರದಲ್ಲಿದೆ ಊಟಿಲಿ, ಹಂಗಾಗಿ ಇದು ಹೈಯೆಸ್ಟ್ ಪೀಕ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಏನಿಲ್ಲ, ಇಲ್ಲಿ ಒಂಥರ ಪಾರ್ಕ್ ಟೈಪು, ಆದರೆ ಮೇಲ್ಗಡೆ ಎತ್ಕೊಂಡು ನೋಡೋದು. ಅಲ್ಲಿಂದ ಹೋಗ್ಬೇಕಾದ್ರೆ ಟೀ ಎಸ್ಟೇಟ್ ಸಿಕ್ತು. ಟೀ ಎಸ್ಟೇಟ್ ಮುಗಿಸ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ಒಂದು ಫೋಟೋಸ್ ತೆಗೆಸ್ಕೊಂಡು ಈ ಕಡೆ ಎಲ್ಲ ಒಣಗೋಗಿದ್ದೆ. ಆ ಕಡೆ ಎಲ್ಲ ನೋಡೋ ಹಸಿರುಗಳೇ ಇತ್ತು. ಆ ಥರ ಊಟಿ ಯಾವ್ದು ಫೇಮಸ್ಸು ಅಂದರೆ ಟೀ ಫೇಮಸ್ಸು. ಟೀ ಹತ್ರ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಟೀ ಎಸ್ಟೇಟ್ ಹತ್ರ ಚೆನ್ನಾಗಿತ್ತು. ಅಲ್ಲಿಂದ ಟೀ ಫ್ಯಾಕ್ಟ್ರಿಗೆ ಬಂದ್ವಿ. ಒಂದು ಏನು ಇದು ಅಂದರೆ ಟೀ ಫ್ಯಾಕ್ಟ್ರಿ ಅಪೋಸಿಟ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ನೋಡಿ. ಟೀ ಫ್ಯಾಕ್ಟ್ರಿಲಿ ಟೀ ಎಲೆಗಳು ಇರ್ತಾರಲ್ಲ, ಅದೆಲ್ಲ ತೊಗೊಂಬಂದು ಟೀ ಪುಡಿ ಮಾಡಿ ಮಿಷಿನು. ನಾವು ಟೀ ಪುಡಿ ತೊಗೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಮಸಾಲೆ ಟೀ ಥರ ಇತ್ತು. ಕಡಿಮೆ ರೇಂಜಲ್ಲೂ ಸಿಗುತ್ತೆ, ಚೆನ್ನಾಗಿತ್ತು. ಅಲ್ಲಿಂದ ಬಂದು ಬೊಟಾನಿಕಲ್ ಗಾರ್ಡನಿಗೆ ಬಂದ್ವಿ. ಬೊಟಾನಿಕಲ್ ಗಾರ್ಡನಿಂದ ಅಲ್ಲೊಂದು ಊಟಿಲೊಂದು ಡ್ಯಾಮ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ ಇಬ್ಬರು ಸೈಕಲ್ ಹೋಗಿದ್ವಿ. ಇಬ್ಬರೇ ಹೋದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಕೊಟ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡಿ, ನಮ್ಮದು ಡೈರಿ ಮಿಲ್ಕು ರೌಂಡ್ ಚಾಕ್ಲೇಟು, ಅದೇ ಚಾಕೋ ಕಪ್ಸ್ ಅಂತ ಅಂತಾರಲ್ಲ, ಅವೆಲ್ಲ ಇದೇ ಥರ ಪ್ರಿಪೇರ್ ಮಾಡೋದು ನೋಡಿ. ಇವೆಲ್ಲ ಚಾಕ್ಲೇಟ್ ಮಾಡೋ ಮಿಷಿನ್ಗಳು. ನಾವು ಚಾಕ್ಲೇಟ್ ತೊಗೊಂಬಂದಿದ್ದೆ, ಡಬ್ದಲ್ಲಿ ಹಾಕಿರ್ತಾರೆ ನೋಡಿ, ಅವೆಲ್ಲ ಚಾಕ್ಲೇಟ್ಸ್ಗಳೇ. ನೋಡಿದ್ರೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ರಿಯಲಾಗಿ ಅದೇ ಅವತ್ತೇ ನೋಡಿದ್ದು ಚಾಕ್ಲೇಟ್ ಯಾವ ಥರ ತಯಾರಿಸ್ತಾರೆ ಅಂತ. ನಾನು ಒಂದು 2 ಬಾಕ್ಸ್ ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿತ್ತು. ಇನ್ನು ಮಿಲ್ಕಿ ಬಾರ್ ಥರ ವೈಟು, ಡೈರಿ ಮಿಲ್ಕು, ಡಾರ್ಕ್ ಚಾಕ್ಲೇಟ್ ಎಲ್ಲ ಬರ್ತಾವಲ್ಲ, ಅವೆಲ್ಲ ಇದೇ ಥರಲ್ಲಿ ತಯಾರಿಸೋದು. ನೆಕ್ಸ್ಟ್ ಬಂದು ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋದ್ವಿ. ಬೊಟಾನಿಕಲ್ ಗಾರ್ಡನ್ ಹೇಗಿದೆ ಅಂತಂದರೆ, ನಮ್ಮದು KRS ಇದೆಯಲ್ಲ, KRSು, ಆಮೇಲೆ KRS ನಮ್ಮ ಬೆಂಗಳೂರು ಲಾಲ್ಬಾಗ್ ಪಾರ್ಕ್ ಇದೆ, ಅದೇ ಟೈಪ್ ಬರೆದ್ರೆ ತುಂಬ ದೊಡ್ಡದು. ಅಲ್ಲಿಂದ ನೆಕ್ಸ್ಟ್ ಒಂದು 2 ಕಿಲೋಮೀಟ್ರ್ ರೋಸ್ ಗಾರ್ಡನ್ ಬರ್ತೀವಿ. ಇಲ್ಲಂತೂ ಥರ ಹೂವು ಒಂದು ಕಲರ್ ಇಲ್ಲ ಅಂತಲ್ಲ, ನಾನಂತೂ ಒಂದು 10-15 ಕಲರ್ ನೋಡಿದೆ ರೋಸ್ ಗಾರ್ಡನಲ್ಲಿ. ಫುಲ್ ಬೇರೆ ಬೇರೆ ಕಲರು ಎಲ್ಲ. ಮಾತ್ರ ತುಂಬಾ ಚೆನ್ನಾಗಿತ್ತು. ಊಟಿ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನೈಟ್ ಮುಗಿಸ್ಕೊಂಡು ಬಂದ್ವಿ. ನೋಡಿ ನೈಟ್ ವ್ಯೂ ಈ ಥರ ಇತ್ತು. ಒಂಥರ ಚಿಲಿಪಿಲಿ ಪಕ್ಷಿ ಟೈಪು
ಅಲ್ಲಿಂದ ಬೆಳಗ್ಗೆ ಚೆಕ್ಔಟ್ ಆದ್ವಿ ಫ್ರೆಂಡ್ಸ್. ಹೋಗ್ಬೇಕಾದ್ರೆ ಹಂಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಊಟಿ ಮಾತ್ರ ಬ್ಯೂಟಿಫುಲ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಾಯ್ ಬಾಯ್ ಊಟಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.